ಮಂಗಳೂರು ಹಾಗೂ ಸ್ತ್ರೀ ಜಾಗೃತಿ ಸಮಿತಿ ಮತ್ತು ಮಹಿಳಾ ಗೃಹ ಕಾರ್ಮಿಕರ ಸಬಲೀಕರಣ ಯೋಜನೆ ಮಂಗಳೂರು ಇದರ 13ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಹೊಸ ಬೆಳಕು ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ನಿಮಗೆ ಶುಭಾಶಯಗಳು. ಈ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ನಮ್ಮ ಮಂಗಳೂರಿನ ಲೇಬರ್ ಆಫೀಸರ್ ತಮಗೆಲ್ಲ ಮಾಹಿತಿಗಳನ್ನು ನೀಡಿದರು. ಆ ಮಾಹಿತಿಗಳನ್ನು ನೀಡಿದ್ದನ್ನು ತಾವು ತಮ್ಮ ಯೂನಿಯನ್ನ ಮುಖಾಂತರ ಅಥವಾ ತಾವು ವೈಯಕ್ತಿಕವಾಗಿ ಆದರೂ ಅದನ್ನು ಜಾರಿಗೊಳಿಸಲು ಪ್ರಯತ್ನ ಪಡಬೇಕು. ಯಾಕಂದರೆ ನೀವು ಅಪ್ಲಿಕೇಶನ್ ಹಾಕದೆ ಮನೆಗೆ ಬಂದು ಯಾರೂ ಹಣ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಯಾವುದೇ ಯೋಜನೆಗಳನ್ನು ಕೊಡುವುದಿಲ್ಲ. ಅದಕ್ಕೆ ಒಂದು ಪೂರಕವಾಗಿ ಯೂನಿಯನ್ ಇರಬೇಕು. ಅದಕ್ಕೆ ಉತ್ತಮವಾದ ಒಂದು ವ್ಯಕ್ತಿತ್ವದ ಅಧ್ಯಕ್ಷ ಇರಬೇಕು. ಅದು ಡಾಕ್ಟರ್ ಶಂಷಾದ್. ಯಾಕಂತೇಳಿದರೆ ಕಳೆದ 10-15 ವರ್ಷಗಳಿಂದಲೂ ನಮ್ಮ ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಯಾವುದೇ ಕಾರ್ಯಕ್ರಮಗಳು ಸಹ ಅವರು ತಮ್ಮ ಕಾರ್ಯಕ್ರಮಗಳಲ್ಲಿ ನಡೆಸ್ತಾ ಇದ್ದರು. ಮತ್ತು ಯಾವಾಗಲೂ ಕಾರ್ಮಿಕರ ವಿಷಯದಲ್ಲಿ ಬ್ಲಡ್ ಕ್ಯಾಂಪ್ ಮಾಡೋದು ಆಗಲಿ, ಅವರ ವೈದ್ಯಕೀಯ ಇದಕ್ಕಾಗಲಿ ಅವರಲ್ಲಿ ಅದಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಆ ಹೋರಾಟದ ಮನೋಭಾವ ತುಂಬ ಜನರಿಗೆ ಕಮ್ಮಿ ಇರೋದು. ಎಲ್ರಿಗೂ ಹೆಸರು ಬರಬೇಕು, ಎಲೆಕ್ಷನ್ ನಿಲ್ಲಬೇಕು, ಮುಗೀತಂತೇಳಿ. ಆದರೆ ಅವರ ವ್ಯಕ್ತಿತ್ವ ಅದಲ್ಲ. ನಮ್ಮ ಒಟ್ಟಿಗೆ ಕೆಲಸ ಅದಲ್ಲದೆ ಅಸಂಘಟಿತ ಗೃಹ ಕಾರ್ಮಿಕರು. ಈಗ ಗೃಹ ಕಾರ್ಮಿಕರಿಲ್ಲದೆ ಯಾವ ಮನೆಗಳು ನಡೆಯೋದಿಲ್ಲ ಅಂತೇಳಿ ಮೇಡಮ್ ಒಮ್ಮೆ ಹೇಳಿದರು. ಕರೆಕ್ಟ್ ಅದು. ಯಾಕಂತೇಳಿದ್ರೆ ನಮ್ಮ ಮನೆಯಲ್ಲಿ ಆದರೂ ಒಂದು ದಿನ ಕೆಲಸದವರು ಇಲ್ಲದಿದ್ದರೆ ನೆಕ್ಸ್ಟ್ ದಿನ ಅದೇ ಬರ್ತದೆ, ಯಾರು ಮಾಡೋದು ಅಂತೇಳಿ. ಅದರಿಂದಾಗಿ ಅವರನ್ನು ನಮ್ಮ ತಾಯಿಯ ತಂಗಿ ಅಂತೇಳಿ ನೆನೆಸ್ಕೊಂಡು ಅವರನ್ನು ಉತ್ತಮವಾಗಿ ನಡೆಸ್ಕೊಂಡ್ರೆ ಮಾತ್ರ ನಮ್ಮ ಮನೆ ನಡೆಯುತ್ತದೆ. ಅವರಿಂದ ನಮ್ಮ ಮನೆಯ ಏನೋ ಅನೇಕ ಕಾರ್ಯಕ್ರಮಗಳಿಗೂ ಅವರು ನಮ್ಮ ಸಹಪಾಠಿಗಳಾಗಿರ್ತಾರೆ. ಮತ್ತು ನನಗೆ ಈಗ ಮೊದಲಿನಿಂದಲೂ ಇಲ್ಲೇ ಇದ್ದು ಈಗ ನಾನು ಬೆಂಗಳೂರಿನಲ್ಲಿ ಇರೋದು. ನಮ್ಮ ಈ ಆಹಾರ ಆಯೋಗದ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಹಾಗೂ ಪಿಂಚಣಿ ಇಲಾಖೆ 14 ನಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಅಂಡರ್ ಬರ್ತದೆ. ಅದೆಲ್ಲ ಇದಕ್ಕೆ ಸಂಬಂಧಪಟ್ಟದ್ದು. ಇದು ಈ ಯೂನಿಯನ್ನ ಮುಖಾಂತರ ಈ ಏನೇ ಕಾರ್ಯಕ್ರಮಗಳಿದ್ದರೂ ಅದನ್ನು ಡಾಕ್ಟರ್ ಶಂಷಾದ್ ಅವರ ಮುಖಾಂತರ ಅದನ್ನು ಮುಂದುವರಿಸಿಕೊಂಡು ಹೋಗಿ ಈ ಕಾರ್ಯಕ್ರಮವನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗ್ಲಿಕ್ಕೆ ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್.